ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಹಸುಗಳದ್ದು ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಇದು ಮಾಡವ್ರೆ. ತುಳು ಭಾಷೆದು ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. 100 days ಗ್ಯಾರಂಟಿ. ಸೂಪರ್ ಮೇಡಮ್, ಸೂಪರ್. ತುಳುನಾಡು ಎತ್ತಿ ಹಿಡ್ದಿದ್ದಕ್ಕೆ ಸೂಪರ್ ಹಿಟ್ ಮೇಡಮ್. ನಮ್ಮ ಕರ್ನಾಟಕದ ಹೆಮ್ಮೆಯ ದೌಲತ್ತು, ನಮ್ಮ ಮಲೆನಾಡಿನ ಸಂಪ್ರದಾಯ, ಅದನ್ನು ತೋರಿಸಲೇಬೇಕು. ಇಲ್ಲ ಅಂದರೆ ನಮ್ಮ ದೇಶದ ಸಂಪ್ರದಾಯನೇ ಹೊಂಟೋಗಿದೆ. ಸೂಪರ್ ಆಗಿದೆ ಫಿಲ್ಮ್ ಅದು. ಸೂಪರ್ ಥ್ಯಾಂಕ್ಸ್. ಸೂಪರ್ ಐತೆ ಮೂವಿ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿತ್ತು ಮೇಡಮ್, ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗು ಇಷ್ಟ ಆಯಿತು, ಎಲ್ಲರದ್ದು ಇಷ್ಟ ಆಯಿತು. ಆ ಕೋರ್ಟ್ ಜಡ್ಜ್ಮೆಂಟು ಅದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ತುಳು ನಾಡಿನ ಬಗ್ಗೆ ಅವ್ರ ಕಲ್ಚರ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ಅ ಗುಡ್ ಮೂವಿ, ಅಮೇಝಿಂಗ್. ಸೊ ಎಲ್ಲರೂ ಬಂದು ಇಲ್ಲೇ ನೋಡಿ, ಚೆನ್ನಾಗಿದೆ. ತುಳುನಾಡು ಬಗ್ಗೆ, ಈ ಕಲ್ಚರ್ ಬಗ್ಗೆ ಹೇಳಿದ್ದಾರೆ, ಮತ್ತು ಎಲ್ಲರೂ ಹೇಗಿರಬೇಕು, ಧರ್ಮದ ಬಗ್ಗೆ ಹೇಳಿದ್ದಾರೆ, ಈ ಬೀಫು ಇದ್ರ ಬಗ್ಗೆನೇ ಹೇಳಿದ್ದಾರೆ. ಸ್ವಲ್ಪ ಪ್ರಾಣಿ ಹಿಂಸೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಟ್ಟಿದ್ದಾರೆ. ಪಿಕ್ಚರು ತುಂಬ ಚೆನ್ನಾಗಿತ್ತು. ನಮ್ಮ ತುಳುನಾಡು ಸಾಂಸ್ಕೃತಿಕ ಭಾಷೆ ಕೋಣ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ತುಳುನಾಡಿನ ಸಂಸ್ಕೃತಿ ಭಾಷೆ ಆಗಿರಲಿ, ಬಟ್ ಆದಷ್ಟು ಎಲ್ಲರೂ ಕನ್ನಡದ ಥಿಯೇಟ್ರಿಗೆ ಬಂದು ನೋಡಿ ಅಂತ ಇದೊಂದು ಮೆಸೇಜ್ ಮಾಡ್ತಿದ್ದೀನಿ. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ದಯವಿಟ್ಟು ಈ ಕಡೆ ಅವ್ರು ನೋಡಬೇಕು. ಕಂಬಳ ಅಂದರೆ ಏನು ಅಂತೇಳಿ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಭಾಗದಲ್ಲಿ. ಆ ಕಂಬಳವನ್ನು ಕೂಡ ನೋಡಬೇಕಿದೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಕೆಲವರು ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ಕಂಬಳ ಆದ ನಂತರ ಆ ಬೆಟ್ಟಿಂಗ್ ದಂಧೆಗಳನ್ನು ನಿಲ್ಲಿಸಬೇಕು. ಮತ್ತು ಮುಖ್ಯವಾಗಿ ಏನು ಜೋಡಿಕೆರೆ ಕಂಬಳ ಇರ್ಬೋದು, ಕೋಟಿ ಚೆನ್ನಯ್ಯರ ಕಂಬಳ ಇರ್ಬೋದು, ಕರಾವಳಿ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಮಂಜುತ್ತಿಕೊಟ್ಟಿನ ಗ್ರಾಮದ ಕಂಬಳ ಕೂಡ ನಿಂತು ಹೋಗಿತ್ತು ತುಂಬ ವರ್ಷ. ಆ ಮೂವಿಯನ್ನು ಮಾಡಿರೋದು ಭಾಳ ಸಂತೋಷ ಇದೆ. ಮತ್ತು ಕಂಬಳ ಕೂಡ ಸ್ಟಾರ್ಟ್ ಆಗಿದೆ. ಎರಡೂ ಮನೆತನಗಳಿಗೆ ಒಂದಾಗಿ ಕಂಬಳ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು, ಮೂವಿನೂ ಗೆಲ್ಲಿಸಬೇಕು, ಮತ್ತು ಕಂಬಳದ ಬಗ್ಗೆ ಗೌರವನೂ ಇರಲಿ ಅಂತೇಳಿ ನಾನು ಕೇಳ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ಊರುಗಳಲ್ಲಿ ಏನು ಅಣ್ಣ ತಮ್ಮಂದ್ರ ದ್ವೇಷ ಇರ್ಬೋದು, ಅಥವಾ ಅಕ್ಕಪಕ್ಕದ ಮನೆಯವ್ರ ದ್ವೇಷ ಇರ್ಬೋದು, ಅಥವಾ ಊರಿನ ಮುಖಂಡರುಗಳ ದ್ವೇಷ ಇರುತ್ತೆ. ಅಂಥವನ್ನೇನು ಮಾಡಬೇಡಿ, ಒಳ್ಳೆ ಥರದಲ್ಲಿ ನಡೆಸ್ಕೊಂಡು ಹೋಗಿ. ಹಾಗೆ ಒಂದಾಗಿದ್ದರೆ ನಾವೆಲ್ಲವನ್ನು ಏನು ಬೇಕಾದ್ರೂ ಜಯಿಸ್ಬೋದು ಅನ್ನುವಂಥ ಒಳ್ಳೆಯ ಸಂದೇಶ ಕೂಡ ಇದೆ. ಆದ್ದರಿಂದ ಈ ಸಿನಿಮಾ ತುಂಬ, ಆಮೇಲೆ ಮಾಡಿರುವಂಥ ಆ್ಯಕ್ಟರ್ಗಳು ಎಲ್ಲ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಒಂದು ಸರಿ ಹೋಗಿ ನೋಡಲಿ, ಅವರು ಸ್ವಲ್ಪ ತಿಳ್ಕೊಳ್ಳಿ ಅನ್ನೋದೇ ನನ್ನ ಅಭಿಪ್ರಾಯ. ನಾವು ಕೇವಲ ಕಂಬಳವನ್ನು ಆರಾಧಿಸ್ಕೊಂಡು ಬಂದಂಥವ್ರು ಮಂಗಳೂರಿನವರು. ಆದರೆ ಈ ಕಂಬಳದಲ್ಲೂ ಕೂಡ ಒಂದು ಗ್ಯಾಮ್ಲಿಂಗ್ ಇದೆ, ಬೆಟ್ಟಿಂಗ್ ಇದೆ, ಈ ರೀತಿಯೆಲ್ಲ ವರ್ತನೆಗಳು ನಡೀತದೆ, ಷಡ್ಯಂತ್ರಗಳು ಇರ್ತದೆ ಅಂತಕ್ಕಂಥದ್ದನ್ನು ರಾಜೇಂದ್ರ ಸಿಂಗ್ ಬಾಬು ಅವರು, ನಿರ್ಮಾಪಕರಾಗಿ ವಿನುತಾ ರೆಡ್ಡಿಯವರು ಅತ್ಯಂತ ಯಶಸ್ವಿಯಾಗಿ ಇದನ್ನು ನಮಗೆ ತೋರಿಸಿದ್ದಾರೆ. ಆದರೆ ತುಳುನಾಡಿನವರು, ನಾವು ಕಂಬಳವನ್ನು ನಂಬ್ಕೊಂಡಿದ್ದಂಥವ್ರು ನಾವು. ಆದರೆ ಕಾಂತಾರದ ನಂತರ ಬಂದ ನಂತರ ಕಂಬಳ ಮತ್ತು ಶ್ರೀನಿವಾಸ ಗೌಡರು ಈ ಕಂಬಳವನ್ನು ಓಡಿಸಿದ ನಂತರ ಅತಿ ಹೆಚ್ಚಿನ ಪ್ರೀತಿ ಕೇವಲ ನಮ್ಮ ಮಂಗಳೂರು ಭಾಗದಲ್ಲಿದ್ದದ್ದು ಇಡೀ ದೇಶವ್ಯಾಪ್ತಿ ಇವತ್ತು ಬಂದಿರೋದು. ಅದೇ ರೀತಿಯಲ್ಲಿ ವೀರ ಕಂಬಳ ಅಂತೇಳಿ ಅತ್ಯಂತ ಯಶಸ್ವಿಯಾಗಿದೆ. ತಾವೆಲ್ಲರೂ ಕೂಡ ಸಿನಿಮಾ ಮಾಲಿಗೆ ಬಂದು ಈ ಒಂದು ಮೂವಿಯನ್ನು ನೋಡಬೇಕು, ನಮ್ಮ ಮಂಗಳೂರಿನ ಸೊಬಗನ್ನು ಉಳಿಸ್ಬೇಕು. ಯಾವುದನ್ನು ನೋಡದೆ ಬೆಂಗಳೂರಿನಲ್ಲಿರುವಂಥ ಒಬ್ಬರು ಮಂಗಳೂರಿನ ಕಂಬಳದ ಬಗ್ಗೆ ಪ್ರೀತಿಯನ್ನು ಗಳಿಸಿ ಆ ಮೂವಿಗೆ ಅವರು ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಆ ಕಂಬಳವನ್ನು ಇಡೀ ಜಗತ್ತಿಗೆ ಎತ್ತಿ ತೋರಿಸುವಂಥದ್ದು ವೀರ ಕಂಬಳ ಮೂವಿ. ಮತ್ತು ಪ್ರಕಾಶ್ ರೈ ಅವರು, ಆದಿಯವರು, ಇನ್ನು ನಮ್ಮ ರವಿಶಂಕರ್ ಅವರ ಒಂದು ಅದ್ಭುತವಾದಂಥ ಒಂದು ವಾದ, ಮತ್ತು ಅನೇಕ ಈ ಕಾಂತಾರದಲ್ಲಿ ಮಾಡಿರುವಂಥ ನಟರು ಈ ರೀತಿಯೂ ಆ್ಯಕ್ಟ್ ಮಾಡ್ತಾರ, ಸಿನಿಮಾದಲ್ಲಿ ಈ ರೀತಿ ಮಾಡಲಿಕ್ಕೆ ಸಾಧ್ಯನಾ? ನಾವೆಲ್ಲ ಅಂದ್ಕೊಂಡಿದ್ದು ಸಿನಿಮಾ ಅಂದರೆ ಭಾಳ ಪ್ರಾಕ್ಟೀಸ್ ಮಾಡಬೇಕು, ಅದರಿಂದ ತುಂಬ ಶ್ರಮ ಇದೆ ಅಂತ. ಆದರೆ 2-3 ಮೂವಿ ಮಾಡಿದವರು ಇವತ್ತು ಜಗತ್ ಪ್ರಸಿದ್ಧವಾಗ್ತಾರಂದರೆ ವೀರ ಕಂಬಳ ಮೂವಿ ತುಂಬ ಸುಂದರವಾಗಿದೆ. ಈ ಮೂವಿಯನ್ನು ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ನೋಡಬೇಕು. ಈ ಕಂಬಳ ಮೂವಿಯನ್ನು ಯಶಸ್ವಿಗೊಳಿಸಬೇಕು. ಯಾರು ಕೂಡ ನಮ್ಮ ಕನ್ನಡವನ್ನು ಉಳಿಸೋದಕ್ಕೆ ಹಿಂಸರಿಬಾರದು. ಇವತ್ತು ಮೂವಿಗಳನ್ನು ನೋಡೋದು ಕಷ್ಟ ಆಗಿದೆ, ಆದರೆ ತಾವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ವೀರ ಕಂಬಳ ಮೂವಿಯನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.